ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟು ಹೂವಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ. ಇದನ್ನು ಇವಾಗೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಒಂದು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗೆ ಇದು ಕೊಡ್ಲೆಪೇಟೆಯಿಂದ ಸ್ವಲ್ಪ ಮುಂದೆ ಇರೋ ಗೋಪಾಲಪುರ ಅಂತ ಇದೆ, ಅಲ್ಲಿ ಕೃಷ್ಣನ ದೇವಸ್ಥಾನ ಆಗಿತ್ತು ಹೊಸದಾಗಿ. ಹಾಗೆ ನಾವು ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಆಗಬೇಕಿತ್ತು. ಹಾಗೆ ಮಾಸ್ತಿಯಮ್ಮ ಒಂದು ಪೂಜೆ ಆಗಬೇಕಿತ್ತು. ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಹೋಗಬೇಕಿತ್ತು. ಹಾಗಾಗಿ ಎಲ್ಲರೂ ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ನಾವು ಸ್ವಲ್ಪ ಟೈಮಿಂದ ನೋಡಿದಾಗೆಲ್ಲ ಇನ್ನೂ ಆಲ್ಟ್ರೇಷನ್ ಆಗ್ತಾಯಿತ್ತು. ಇದು ಈಗ ಓಪನ್ ಆಗಿ 1.5 ತಿಂಗಳೇನೋ ಆಗಿದೆ ಅಂತ ಹೇಳಿದರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ. ಹಾಗೆ ಪಕ್ಕದಲ್ಲಿ ಕೆಂಚಾಂಬ ದೇವಸ್ಥಾನ ಮತ್ತು ಕನ್ನಂಬಾಡಿ ಅಮ್ಮನ ದೇವರು ಇತ್ತು. ನಾವು ಅದನ್ನೆಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಹಾಗೆ ಇದು ಕೃಷ್ಣ ದೇವಸ್ಥಾನ. ಒಳಗಡೆ ಎಲ್ಲ ಫುಲ್ ಕೃಷ್ಣ ಇರೋದು. ಒಂದು ಸೈಡ್ ಗಣಪತಿ ಇದೆ, ಒಂದು ಸೈಡ್ ಆಂಜನೇಯ ಸ್ವಾಮಿ ದೇವರಿದೆ. ಹಾಗೆ ಬೇರೆ ಒಂದು ಫ್ಯಾಮಿಲಿನೂ ಬಂದಿತ್ತು. ಅವ್ರು ಸಪ್ರೇಟ್ ಪೂಜೆ ಇತ್ತು. ನಮ್ಮದು ಫಸ್ಟ್ ಒಂದು ಅಭಿಷೇಕ ಪೂಜೆ ಆಗಬೇಕಿತ್ತು ಅಂತ ಹೇಳ್ಬಿಟ್ಟು ನಮ್ಮನ್ನ ಕರೆದಿದ್ರು. ಹಾಗೆ ನಮ್ಮದೊಂದು ಪೂಜೆ ಆಗ್ತಾಯಿತ್ತು. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ. ಹಾಗೆ ಇದು ದೇವಸ್ಥಾನದ ಎಡಭಾಗದಲ್ಲಿರೋದು ಆಂಜನೇಯ ಸ್ವಾಮಿ, ಇದು ಕೃಷ್ಣನ ದೇವರು. ಅದರ ಬಲಭಾಗದಲ್ಲಿ ಗಣಪತಿ ದೇವರಿತ್ತು, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಹಾಗೆ ನಮ್ಮದು ಪೂಜೆ ಆಗ್ತಾಯಿತ್ತು. ನಮ್ಮದು ಎಲ್ಲ ಪೂಜೆ ಮುಗಿಸಿ ಇನ್ನೊಬ್ಬರು ಬಂದಿದ್ದರು, ಇನ್ನೊಂದು ಫ್ಯಾಮಿಲಿ ಬಂದಿತ್ತು. ಐನೂರಂತೂ ದೇವ್ರ ಪೂಜೆನ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಿಧಾನಕ್ಕೆ ಆದ್ರೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ದೇವರು ಎಲ್ಲ ಕಷ್ಟನೂ ಬೇಗ ಬಗೆಹರಿಸಲಿ ಅಂತಲೂ ಕೇಳ್ಕೊತೀನಿ. ಹಾಗೆ ನಮ್ಮ ಮನೆಯವ್ರ ನವಗ್ರಹನ ಸುತ್ತಾಕ್ತಾಯಿದ್ರು. ಮತ್ತು ಅಲ್ಲಿಂದ ಹೊರಟ್ವಿ ನಾವು. ಮತ್ತೆ ಮಾಸ್ತಿಯಮ್ಮಂಗೆ ಹೋಗಬೇಕಿತ್ತು. ಅದು ಕೊಡ್ಲೆಪೇಟೆಯಿಂದ ಎಷ್ಟೂರ್ಗೆ ಹೋಗೋ ರೋಡು, ಖ್ಯಾತೆಯಲ್ಲಿ ಇರೋದು. ಸೊ ಎಲ್ಲರೂ ಅಲ್ಲಿಗೆ ಹೊರಡಬೇಕಿತ್ತು. ನೋಡಿ ಫ್ಯಾಮಿಲಿಯವರೆಲ್ಲ ಇಷ್ಟು ಜನ ಬಂದಿದ್ವಿ. ಇವರೊಂದಿಬ್ಬರು ಮಿಸ್ ಅಷ್ಟೇ. ಕೊನೆಗೆ ಅಲ್ಲಿ ಮತ್ತೆ ಐನರು ಹೇಳಿದರು, ಅಲ್ಲಿ ಅರಳಿಕಟ್ಟೆ ಇದೆ, ಅದೊಂದು ಪ್ರದರ್ಶನ ಹಾಕ್ಬಿಟ್ಟು ಹೋಗಿ ಎಲ್ಲರೂ ಅಂತ ಹೇಳ್ಬಿಟ್ಟು. ಆವಾಗ ಮತ್ತೆ ನಾವೆಲ್ಲರೂ ಹೋಗಿ ಅಲ್ಲಿ ಅರಳಿಕಟ್ಟೆ ಪ್ರದರ್ಶನ ಹಾಕಿದ್ವಿ. ಎಲ್ಲರೂ 3 ರೌಂಡ್ ಹಾಕ್ಕೊಂಡು ಅಲ್ಲಿಂದ ಮಾಸ್ತಿಯಮ್ಮಂಗೆ ಬಂದ್ವಿ. ಇಲ್ಲಿ ಅಷ್ಟೇ ಎಡೆ ಒಪ್ಪಿಸ್ಬೇಕಿತ್ತು. ಅಂದರೆ ಏನು ಪ್ರಸಾದ ಏನು ಬಂದಿರ್ತೀವಲ್ಲ ಅದನ್ನು ದೇವ್ರಿಗೆ ಇಡಬೇಕಿತ್ತು. ಹಾಗೆ ಅದನ್ನೆಲ್ಲ ಪೂಜೆಯಲ್ಲೆಲ್ಲ ಅಲ್ಲಿ ಪ್ರೊಸೀಜರ್ ಮಾಡ್ತಾಯಿದ್ರು. ನಮ್ಮ ಬಾಬಾ ಒಳಗಡೆ ಪೂಜೆ ಮಾಡ್ತಾಯಿದ್ರು. ತುಂಬ ದೊಡ್ಡದಾಗೇನು ಗುಡಿ ಇರಲಿಲ್ಲ ಇಲ್ಲಿ, ತುಂಬ ಚಿಕ್ಕದಾಗೇನೆ. ಅದು ತುಂಬ ದೊಡ್ಡದು ಮಾಡಬಾರ್ದು ಅಂತ ಹೇಳಿದರು ಅನಿಸುತ್ತೆ, ಗೊತ್ತಿಲ್ಲ. ಇಷ್ಟು ಚಿಕ್ಕದಾಗಿತ್ತು ಮಾಸ್ತಿಯಮ್ಮನವ್ರ ಗುಡಿ ಅಂತ. ರೋಡ್ ಸೈಡೇ ಇರೋದ್ರಿಂದ ತುಂಬ ಚಿಕ್ಕದಾಗಿ ಚೆನ್ನಾಗಿ ಮಾಡಿದರು. ಹಾಗೆ ಎಲ್ಲರೂ ಒಂದೊಂದು ಪೂಜೆ ಮುಗಿಸ್ಕೊಂಡು ಮತ್ತು ಎಡೆ ಇಕ್ಕಿದ್ರು. ಅಂದರೆ ಏನು ಎಡೆ ಅಂತ ಅಂದರೆ ಅದು ಒಂದು ಮಾಸ್ತಿಯಮ್ಮಂಗೆ ಅಂತೇಳಿ ಒಂದು ಪಾಯಸನೇನೋ ಮಾಡ್ಕೊಬಂದಿದ್ರು. ಅದೊಂದು ಪಾಯಸದ ಫಸ್ಟು ಇಟ್ಟು ಪೂಜೆ ಮಾಡಿದ್ವಿ. ಆಮೇಲೆ ಮತ್ತೆ ಮೊಸರನ್ನ ಮತ್ತು ಗಿಣ್ಣು ಮಾಡ್ಕೊಬಂದಿರೋ ನಮ್ಮ ಚಿಕ್ಕತ್ತೆ ಮನೆ ಹಸು ಕರು ಹಾಕಿತ್ತು ಅಂತ ಹೇಳ್ಬಿಟ್ಟು ಅವ್ರದ್ದು ಗಿಣ್ಣು ಇತ್ತು, ಅದನ್ನು ತೊಗೊಬಂದು ಅದು ಇಟ್ಟು ಪೂಜೆ ಮಾಡಿದ್ವಿ. ಜಾಸ್ತಿ ಮಾಸ್ತಿಯಮ್ಮಂಗೆ ಮೊಸರನ್ನ ತಳಿಗೆ ಮಾಡ್ತಾರೆ, ಹಾಗಾಗಿ ಅದನ್ನು ತಂದಿಟ್ಟು ಪೂಜೆ ಮಾಡಿದ್ವಿ. ಏನೇನು ಕಷ್ಟಗಳಿದೆ ಅದೆಲ್ಲ ಪರಿಹಾರ ಆಗಲಿ ಅಂತಲೇ ಬೇಡ್ಕೊಂಡ್ವಿ ಎಲ್ಲರೂ. ನಮಗೆ ಮಕ್ಕಳು ಭಾಗ್ಯ ಆಗಲಿ ಅಂತ. ತುಂಬ ವರ್ಷ ಆದರೆ ಆಗಿದೆ, ನಮಗೆ ಆಗ್ತಾಯಿಲ್ಲ ಅನ್ನೋದು ಕೇಳಿದಾಗೆಲ್ಲ ದೇವ್ರ ಶಾಪ ಇದೆ ಅದು ಇದು ಅಂತ ಏನೇನೋ ಹೇಳ್ತಾಯಿದ್ರು. ಹಾಗಾಗಿ ಒಂದು ಕಡೆಯಿಂದ ದೇವ್ರ ಪೂಜೆಗಳೆಲ್ಲ ಮಾಡ್ಕೋತಾ ಇದ್ವಿ. ಏನಾದರೂ ಆಗಿರಲಿ, ನಮ್ಗೆ ಗೊತ್ತಿಲ್ಲದೆ ಏನೇ ತಪ್ಪುಗಳು ಮಾಡ್ಕೊಂಡಿದ್ರು ಅದನ್ನು ಪರಿಹಾರ ಮಾಡಪ್ಪ ಅಂತ ಕೇಳಿಕೊಂಡು. ಹಾಗೆ ಮದುವೆ ಹೊಸ ಹುಡುಗನೂ ಇತ್ತು. ಹುಡುಗಿ ಬರೋಂಗಿರಲಿಲ್ಲ, ಸ್ವಲ್ಪ ಹಾಗೆ ದೂರದಲ್ಲಿ ನಿಂತಿದ್ಲು. ಹೇಗೆ ಅನಿಸ್ತು ಪೂಜೆ ಆಗಿದ್ದಿಲ್ಲ? ಮತ್ತೆ ಪೂಜೆ ಅದು ಸಮಾಧಾನಕರ. ನೋಡಬೇಕು ರಿಸಲ್ಟ್ ಆಗಿದೆ. ತುಂಬ ಖುಷಿ ಆಯಿತು, ಸಮಾಧಾನ ಅನಿಸಿತ್ತು ಮನಸ್ಸಿಗೆ. ಎಲ್ಲ ಒಳ್ಳೇದಾಗಲಿ ಫ್ಯಾಮಿಲಿಗೆ, ನಮಗೂ, ಪ್ರತಿಯೊಬ್ಬರಿಗೂ. ಸಮಾಧಾನ ಆಗಬೇಕಂದ್ರೆ ಇನ್ನೊಂದು ವಾರಕ್ಕೆ ಆಗ್ಬೇಕು ನೋಡಬೇಕು. ಇನ್ನೂ ವರ್ಷ ಹೋಗಿ ಬರ್ತಾ ಇರುವ. ನಿಮಗೆ ಅನಿಸುತ್ತೆ? ನನಗೇನೋ ಮುಂದೆಲ್ಲವೂ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಒಂದು ಪಾಸಿಟಿವ್ ವೈಬ್ರೇಷನ್ ಬರ್ತಾ ಇದೆ. ಪೂಜೆಗೆ ಬರ್ದನೆ ಹೊರಗಡೆ ಕೂತಿದ್ದು. ಪೂಜೆ ಚೆನ್ನಾಗಾಯಿತು, ಸಮಾಧಾನ ಆಯಿತು. ಇನ್ನೊಂದು ತಿಂಗಳು ಬಿಟ್ಟು ನೋಡಬೇಕು. ವರ್ಷ ಬರ್ತಾ ಇರ್ತೀವಿ ಪೂಜೆಗೆ. ಹಾಗೆ ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ, ಇಲ್ಲಿ ಹತ್ರದಲ್ಲಿ ಮದುವೆ ಆಗಿದ್ದೀರಿ, ಅವಾಗ ಬರ್ತಾ ಬರ್ತಾ ಇರ್ತೀವಿ ಖಂಡಿತ. ಹಾಗೆ ನಿಮ್ಮ ಮನೆಯವ್ರನ್ನ ಸ್ವಲ್ಪ ಪರಿಚಯ ಮಾಡಿಸ್ಕೊಡಿ.
ನಮ್ಮ ಹುಡುಗಿನ ತುಂಬ ಚೆನ್ನಾಗಿ ಅವಳ ಒಪಿನಿಯನ್ ಹೇಳಿದ್ದು. ಹಾಗೆ ಅಲ್ಲಿನ ಪ್ರಸಾದ ಎಲ್ಲ ಕೊಟ್ಟರು. ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಹೊರಟ್ವಿ. ನಮ್ಮ ಮದುವೆ ಹೊಸ ಹುಡುಗ ನಮ್ಮ ಅಳಿಯ. ತುಂಬ ಚೆನ್ನಾಗಿ ಪೂಜೆ ಆಗಲಿ ಪ್ರತಿಯೊಂದೂ ಚೆನ್ನಾಗಾಯಿತು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಪೋರ್ಟ್ ಮಾಡಿ. ಪ್ರಸಾದ ಅಷ್ಟೇ ಮೊಸರನ್ನ ಗಿಣ್ಣು